ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಅಕ್ರಮಕ್ಕೆ ಸಂಬಂಧಿಸಿದಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇಡಿ ವಿರುದ್ಧ ದೂರು ದಾಖಲಿಸಿದ್ದ ಅಧಿಕಾರಿ ಮೇಲೆಯೇ ಆರೋಪವನ್ನ ಮಾಡಲಾಗಿದೆ. ದೂರು ದಾಖಲಿಸಿದ್ದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕಲ್ಲೇಶ್, ದೂರು ದಾಖಲಿಸಿದ್ದ ಅಧಿಕಾರಿ ಕಲ್ಲೇಶ್ ಅಮಾನತ್ತಾಗಿದ್ದ. ಹಣ ದುರುಪಯೋಗ, ಕರ್ತವ್ಯ ಲೋಪ ಆರೋಪವನ್ನ ಕಲ್ಲೇಶ್ ಹೊತ್ತಿದ್ದ. ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ನಿರ್ದೇಶಕರಾಗಿದ್ದ ಕಲ್ಲೇಶ್ ಬಿ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಜೂನ್ ತಿಂಗಳಲ್ಲಿ ಕಲ್ಲೇಶ್ ಬಿ ಅಮಾನತನ್ನ ಸರ್ಕಾರ ಮಾಡಿತ್ತು. ಕೇಂದ್ರ ಸರ್ಕಾರದ ಯೋಜನೆಯಡಿ ಅನುದಾನ ಏನು ಬರುತ್ತೆ ಅದನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂತ ಆರೋಪ ಇದೆ. ಹಣಕಾಸು ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಹಿನ್ನೆಲೆಯಲ್ಲಿ ಕಲ್ಲೇಶ್ಗೆ 2 ಬಾರಿ ಕಠಿಣ ಕಾರಣ ಕೇಳಿ ನೋಟಿಸನ್ನು ಇಲಾಖೆ ಕೊಟ್ಟಿತ್ತು. ನೋಟಿಸ್ಗೆ ಸಮರ್ಪಕ ಉತ್ತರವನ್ನ ಮಾಹಿತಿಯನ್ನ ನೀಡಿದ ಕಲ್ಲೇಶ್ ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿತ್ತು. ಇದೇ ಕಲ್ಲೇಶ್ ಹೋಗಿ ಒಂದು ಕಡೆಯಲ್ಲಿ ಇಡಿ ಅಧಿಕಾರಿಗಳ ವಿರುದ್ಧವೇ ದೂರು ದಾಖಲಿಸಿದ್ದ. ಅದು FIR ಕೂಡ ದಾಖಲಾಗಿತ್ತು. ಇಡಿ ಅಧಿಕಾರಿಗಳ ವಿರುದ್ಧ ಕಲ್ಲೇಶ್ ದೂರನ್ನು ದಾಖಲಿಸಿದ್ದರು. ಇಡಿ ವಿರುದ್ಧ ದೂರನ್ನ ಅಪರ ನಿರ್ದೇಶಕರ ವಿರುದ್ಧವೇ ಹಣ ದುರುಪಯೋಗ ಕೇಳಿಬಂದಿದೆ. ST ನಿರ್ದೇಶನಾಲಯದಿಂದ ಮಾತ್ರ ಇಲಾಖೆಗೆ, ಸಮಾಜ ಕಲ್ಯಾಣ ಇಲಾಖೆಗೆ ವಾಪಸ್. ಒಂದು ಕಡೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕಲ್ಲೇಶ್ ವಿರುದ್ಧವೇ ಈಗ ಕೇಳಿ ಬರ್ತಾ ಇರುವಂಥ ಆರೋಪ. ಈ ವ್ಯಕ್ತಿ ಇಡಿ ಅಧಿಕಾರಿಗಳ ಮೇಲೆ ಹೋಗಿ FIR ಅನ್ನು ದಾಖಲು ಮಾಡಿ ಬಂದಿದ್ರು, ಕಂಪ್ಲೇಂಟ್ ಕೊಟ್ಟಿದ್ರು, ಅದು FIR ಆಗಿತ್ತು. ಇಡಿ ಅಧಿಕಾರಿಗಳು ವಿಚಾರಣೆ ವೇಳೆ ಮಾನಸಿಕವಾಗಿ ಕಿರುಕುಳ ನೀಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೇನೆ ನಾಗೇಂದ್ರ, ಮಾಜಿ ಸಚಿವ ನಾಗೇಂದ್ರ ಹೆಸರು ಹೇಳುವಂತೆ ಒತ್ತಡವನ್ನ ಹಾಕ್ತಾ ಇದ್ದಾರೆ ಎನ್ನುವಂಥದ್ದಾಗಿ ದೂರನ್ನ ಕಲ್ಲೇಶ್ ಕೊಟ್ಟಿದ್ರು. ಸದ್ಯ ಅವ್ರ ವಿರುದ್ಧವೇ ಈಗ ಆರೋಪ ಕೇಳಿ ಬರ್ತಾ ಇದೆ. ಯಾವ ಆರೋಪ? ಹಣ ದುರುಪಯೋಗ, ಕರ್ತವ್ಯ ಲೋಪ ಆರೋಪವನ್ನ ಕಲ್ಲೇಶ್ ಹೊತ್ಕೊಂಡಿದ್ದಾರೆ. ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ನಿರ್ದೇಶಕರು ಕಲ್ಲೇಶ್. ಜೂನ್ ತಿಂಗಳಲ್ಲಿ ಕಲ್ಲೇಶ್ ಬಿ ಅಮಾನತನ್ನು ಕೂಡ ಸರ್ಕಾರ ಮಾಡಿತ್ತು ಎನ್ನುವಂಥದ್ದನ್ನು ನೀವಿಲ್ಲಿ ಗಮನಿಸಬೇಕಾಗತ್ತೆ. ದೂರು ದಾಖಲಿಸಿದಂಥ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕಲ್ಲೇಶ್ ಎಸ್ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ಇಡಿ ವಿರುದ್ಧ ದೂರು ದಾಖಲಿಸಿದ್ದ ಅಧಿಕಾರಿ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಏನಿದು ಆರೋಪ? ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಸಂಪತ್, ಇದು ಇಡಿ ವಿರುದ್ಧ ಮೊನ್ನೆ ಅಧಿಕಾರಿ ದೂರನ್ನು ದಾಖಲಿಸೋ ಇಡಿ ಅಧಿಕಾರಿಗಳು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಇರ್ಬೋದು ಮತ್ತು ಸಚಿವ ಬಿ ನಾಗೇಂದ್ರ, ಮಾಜಿ ಸಚಿವ ನಾಗೇಂದ್ರ ಅವ್ರನ್ನ ಈ ವಾಲ್ಮೀಕಿ ಪ್ರಕರಣದಲ್ಲಿ ಹಣ ವರ್ಗಾವಣೆ ಮಾಡ್ಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ರು ಅಂತ ಅನ್ನೋದನ್ನ ನೀವು ಒಪ್ಪಿಕೊಡೋ ಮೂಲಕ ಮುಖ್ಯಮಂತ್ರಿ ಮತ್ತು ಸರ್ಕಾರಕ್ಕೆ ಗಂಡಾಂತರ ತರುವ ಪ್ಲಾನ್ ಏನ್ ರೂಪಿಸಿದ್ರು. ಆ ಒಂದು ಪ್ರಕರಣ ಸಂಬಂಧಪಟ್ಟಂತೆ ದೂರನ್ನ ದಾಖಲಿಸಿದ ಅಧಿಕಾರಿ ಈಗ ಅಕ್ರಮ ಎಸಗಿದ್ದಾನೆ ಅಂತ ಅನ್ನೋದು ಆರೋಪ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗಾಗಲೇ ಈ ಒಂದು ಪ್ರಕರಣ ಕಳೆದ ತಿಂಗಳಲ್ಲಿ ಈ ಒಂದು ಪ್ರಕರಣ ವರದಿಯಾಗಿದೆ. ಆ ಒಂದು ವರದಿ ಪ್ರಕಾರ 24ರಂದು ಈ ಒಂದು ಪ್ರಕರಣ ಏನಿತ್ತು, ಕಳೆದ ತಿಂಗಳು ಅಂತಂದ್ರೆ ಜೂನ್ 22ರಂದು ಈ ಒಂದು ಅಧಿಕಾರಿಯನ್ನ ಹಣ ದುರುಪಯೋಗ ಆರೋಪದ ಮೇಲೆ ಕಲ್ಲೇಶನ್ನ ಅಧಿಕಾರಿಗಳು ಅಥವಾ ಸರ್ಕಾರ ಹತ್ರನ ಅಮಾನತಲ್ಲಿಟ್ಟಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನು ಸಭೆ ನಡೀತಿದೆ, ಇಲಾಖೆಯ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು ಮತ್ತು ವಾಲ್ಮೀಕಿ ನಿಗಮ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಮತ್ತು ಇತರ ಇಲಾಖೆಗಳನ್ನ ಪರಿಶೀಲನಾ ಸಭೆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಸಮರ್ಪಕವಾದಂತ ಮಾಹಿತಿಯನ್ನ ಒದಗಿಸಿದ ಹಿನ್ನೆಲೆಯಲ್ಲಿ ಈ ಒಂದು ಕಲ್ಲೇಶ್ ಅಧಿಕಾರಿಯನ್ನ ಅಮಾನತು ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿರುವಂತದ್ದು ಈ ಒಂದು ವರದಿಯಲ್ಲಿ ದಾಖಲಾಗಿದೆ. 22 ಜೂನ್ ಕಳೆದ ತಿಂಗಳು ನಡೆದಂತ ಈ ಒಂದು ಸಭೆಯಲ್ಲಿ ಕಲ್ಲೇಶ್ ಅವರು ಈ ಹಿಂದೆ ಈ ಒಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ ನಿರ್ದೇಶಕರಾಗಿದ್ರು. ಆ ನಿರ್ದೇಶಕರಾಗಿದ್ದಂತ ಸಂದರ್ಭದಲ್ಲಿ ಆ ಇಲಾಖೆಯ ಪರಿಶಿಷ್ಟ ಪಂಗಡಗಳ ಮಂತ್ರಾಲಯ ಭಾರತ ಸರ್ಕಾರದ PVGT ಯೋಜನೆಯಡಿ ಸುಮಾರು 21 ಕೋಟಿ ರೂಪಾಯಿಗಳನ್ನ ಯೋಜನೆಯನ್ನು ಅನುದಾನ ಬರ್ತದೆ. ಅದರಲ್ಲಿ 5,23,00,000 ಅನುದಾನಕ್ಕೆ ಯುಟಿಲಿಟಿ ಸರ್ಟಿಫಿಕೇಟ್ ಅಂತಂದ್ರೆ ಈ ಒಂದು ಉಪಯೋಗಿಸಲ್ಪಟ್ಟ ಹಣಕ್ಕೆ ಸರ್ಟಿಫಿಕೇಟ್ ಅನ್ನು ನೀಡ್ತಾರೆ, ಅದನ್ನ ಸಬ್ಮಿಟ್ ಮಾಡಿಲ್ಲ ಅಂತ ಅನ್ನೋದು. ಮತ್ತು SIN ಖಾತೆಯಲ್ಲಿ ಸುಮಾರು 2,47,00,000 ರೂಪಾಯಿನ ಅಮೌಂಟ್ ಇರ್ತದೆ. ಅದಕ್ಕೆ ಬಡ್ಡಿ ರೂಪದಲ್ಲಿ ಸುಮಾರು 60 ಲಕ್ಷ ರೂಪಾಯಿ ಅಮೌಂಟ್ ಇರ್ತದೆ. ಅದನ್ನ ಸಮರ್ಪಕವಾಗಿ ಬಳಕೆ ಬಗ್ಗೆ ಮಾಹಿತಿನ ಕೊಟ್ಟಿರ್ಲಿಕ್ಕಿಲ್ಲ. ಹೀಗಾಗಿ ಕಲ್ಲೇಶ್ ಅವ್ರ ವಿರುದ್ಧ ಇಲಾಖೆ ಅಧಿಕಾರಿಗಳು ಕಾರಣ ಕೇಳಿ ನೋಟಿಸ್ ಅನ್ನ ಕೊಡ್ತಾರೆ. ಆದ್ರೆ 2 ಬಾರಿ ನೋಟಿಸ್ ಅನ್ನ ಕೊಟ್ಟರು ಸಹ ಈ ಒಂದು ಕಾರಣ ಕೇಳಿ ನೋಟಿಸ್ಗೆ ಸರಿಯಾಗಿ ಉತ್ತರವನ್ನ ನೀಡೋದಿಲ್ಲ. 8/5/2024 ಅಂತಂದ್ರೆ
ಮೇ ತಿಂಗಳಲ್ಲಿ ಒಂದು ನೋಟಿಸ್ ಅನ್ನ ಕೊಡ್ತಾರೆ. ಅದಕ್ಕೂ ಮುಂಚೆನೆ ಕಾರಣ ಕೇಳೋ ನೋಟಿಸ್ ಅನ್ನ 6/2 ಫೆಬ್ರವರಿ ತಿಂಗಳಲ್ಲಿ ಈ ಒಂದು ನಿರ್ದೇಶಕ ಕಲ್ಲೇಶ್ಗೆ 6/2 ಫೆಬ್ರವರಿ ತಿಂಗಳು 6ನೇ ತಾರೀಕಲ್ಲಿ ಒಂದು ಕಾರಣ ಕೇಳೋ ನೋಟಿಸ್ ಅನ್ನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಏನು ಈ ಒಂದು STWT ಅಥವಾ ಏನು ಸಮಾಜ ಈ ಒಂದು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ನಿರ್ದೇಶಕರು ಕೇಳಿರ್ತಾರೆ. 2 ಬಾರಿ ಕೇಳಿದ್ರು ಸಹ ಅವರು ಸರಿಯಾಗಿ ಉತ್ತರವನ್ನು ಕೊಡದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಅಕ್ರಮ ಆರೋಪ ಮತ್ತು ಹಣ ದುರುಪಯೋಗ ಆರೋಪ ಸಂಬಂಧಪಟ್ಟಂತೆ 22/6 ಅಂತಂದ್ರೆ ಕಳೆದ ತಿಂಗಳು ಈ ಒಂದು ಅಧಿಕಾರಿಯನ್ನ ಅಮಾನತು ಮಾಡುವಂತೆ ಮುಖ್ಯಮಂತ್ರಿಗಳು ಸೂಚನೆ ಕೊಡ್ತಾರೆ. ಹಾಗಾಗಿ ಬಿ ಕಲ್ಲೇಶ್ ಅವ್ರನ್ನ ಅಮಾನತು ಮಾಡ್ತಾರೆ. ಈಗ ಅಮಾನತು ಆದಂತ ಅಧಿಕಾರಿಯನ್ನ ಸಮಾಜ ಕಲ್ಯಾಣ ಇಲಾಖೆಗೆ ವಾಪಸ್ ಕಳಿಸ್ತಂದ್ರೆ ಮಾತೃ ಇಲಾಖೆ ಅದು. ಹಾಗಾಗಿ ಈ ಒಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಅಂದ್ರೆ ಸಮಾಜ ಕಲ್ಯಾಣಕ್ಕೆ ವಾಪಸ್ ಆದ ಅಧಿಕಾರಿ ಈಗ ಈ ಒಂದು ಪ್ರಕರಣದಲ್ಲಿ ಆರೋಪಿ ಆಗಿದ್ದಾರೆ. ಇಡೀ ವಾಲ್ಮೀಕಿ ಇಲಾಖೆ ವಾಲ್ಮೀಕಿ ನಿಗಮದಲ್ಲಿ ಏನು ಹಣ ದುರ್ಬಳಕೆ ಪ್ರಕರಣ ಇದೆ ಆ ಪ್ರಕರಣದಲ್ಲಿ ಈ ಹಿಂದೆ ಇವರು ನಿರ್ದೇಶಕರಾಗಿದ್ದ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ನಿರ್ದೇಶಕರಾಗಿದ್ರು. ಹೀಗಾಗಿ ವಾಲ್ಮೀಕಿ ನಿಗಮದಲ್ಲಿ ಹಣ ವರ್ಗಾವಣೆ ಬಗ್ಗೆ ಮಾಹಿತಿ ಇದೆ ಅಂತ ನಾವು ಕಾರಣಕ್ಕೋಸ್ಕರ ಈ ಅಧಿಕಾರಿ ಕರೆದು ಇಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಸರ್ಕಾರದ ಮೇಲೆ ಮುಖ್ಯಮಂತ್ರಿ ಮೇಲೆ ಹೆಸರು ಹೇಳಬೇಕು ಅಂತ ಒತ್ತಡವನ್ನು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನ ದಾಖಲಿಸಿದ್ದಾರೆ. ವಿಚಿತ್ರ ಅಂದ್ರೆ ಈ ಅಧಿಕಾರಿನೇ ಕಲ್ಲೇಶ್ ಅವ್ರ ಮೇಲೆ ಆರೋಪ ಇದೆ, ಇವರೇ ಹಣ ದುರುಪಯೋಗ ಮಾಡ್ಕೊಂಡ್ರು ಆರೋಪ ಹೊತ್ತಿರುವಂತ ಅಧಿಕಾರಿ. ಈಗ ಇಡಿ ಅಧಿಕಾರಿಗಳು ತನಿಖಾಧಿಕಾರಿಗಳು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ಒತ್ತಡ ಹಾಕ್ತಿದ್ದಾರೆ ಅಂತ ಅನ್ನೋದು ಆರೋಪ ಮಾಡಿರುವಂತದ್ದು ಎಷ್ಟು ಸಮಂಜಸ ಅಂತ ಅನ್ನೋದು ಮೊದಲನೇ ವಿಷಯ. ಎರಡನೇದಾಗಿ ಸರ್ಕಾರಿ ಇಲಾಖೆಯ ಅಧಿಕಾರಿ ಇಟ್ಕೊಂಡು ಕಲ್ಲೇಶ್ ಅವರು ಈ ಒಂದು ಇಡಿ ತನಿಖೆಗೆ ಸಹಕಾರ ನೀಡಬೇಕು ಹೊರತು ಆ ಒಂದು ವಿಷಯವನ್ನ ಮುಂದಿಟ್ಕೊಂಡು ಮುಖ್ಯಮಂತ್ರಿಗಳು ವಿರುದ್ಧ ತನಿಖೆ ಹೆಸರನ್ನ ಹೇಳಬೇಕು ಅಂತ ಆರೋಪನ ಮಾಡ್ತಿದ್ದಾರೆ ಅಂತ ಅನ್ನೋದನ್ನ ಮುಂದೆ ಇಟ್ಕೊಂಡು ಒಂದು ತನಿಖಾ ಸಂಸ್ಥೆ ವಿರುದ್ಧ ಮತ್ತೊಂದು ತನಿಖಾ ಸಂಸ್ಥೆ ಪೊಲೀಸ್ ಇಲಾಖೆಯಲ್ಲಿ ದೂರನ್ನು ದಾಖಲಿಸಿರೋದು ಸಹ ಅನುಮಾನಕ್ಕೆ ಕಾರಣವಾಗಿದೆ. ಅಂತಂದ್ರೆ ತಮ್ಮ ಮೇಲೆ ಬಂದಿರುವ ಆರೋಪವನ್ನ ಕಳಂಕದಿಂದ ಮುಕ್ತರಾಗ್ಲಿಕ್ಕೆ ಅಥವಾ ಆ ಒಂದು ಹಣವನ್ನ ಅಕ್ರಮವಾಗಿ ಬಳಸ್ಕೊಂಡಿರೋ ಕಾರಣಕ್ಕೋಸ್ಕರ ಈ ಆರೋಪದಿಂದ ಹೊರಬರ್ಲಿಕ್ಕೋಸ್ಕರ ಸರ್ಕಾರಕ್ಕೆ ಸಹಾಯ ಮಾಡ್ಲಿಕ್ಕೆ ಅಧಿಕಾರಿಗಳು ಕಲ್ಲೇಶ್ ಅವರು ಈ ಒಂದು ಇಡಿ ಅಧಿಕಾರಿಗಳ ವಿರುದ್ಧ ದೂರು ನೀಡಿದ್ದಾರೆ ಅಂತ ಅನ್ನೋದು ಒಂದು ಸಸ್ಪೆಷನ್ ಅಥವಾ ಒಂದು ಆರೋಪ ಈಗ ಅಧಿಕಾರಿಗಳ ವಲಯದಲ್ಲಿ ಕೇಳಿಬಂದ. ಅಂದ್ರೆ ಈ ತರ ಮೇಲೆ ಏನು ಆರೋಪ ಇದೆ 5,23,00,000 ಇರ್ಬೋದು ಮತ್ತು 2,34,00,000 ಎರಡು ಪ್ರಕರಣಗಳಲ್ಲಿ ಮತ್ತು 60 ಲಕ್ಷ ಬಡ್ಡಿ ದುಡ್ಡನ್ನ ಸಮರ್ಪಕವಾಗಿ ಬಳಕೆ ಮಾಡೋದ್ ಬಗ್ಗೆ ಮಾಹಿತಿ ಕೊಡದ ಕಾರಣಕ್ಕೋಸ್ಕರ ಸಸ್ಪೆಂಡ್ ಆಗಿದ್ದ ಕಲ್ಲೇಶ್ ಅವರು ಸರ್ಕಾರಕ್ಕೆ ಮತ್ತೆ ಅವರು ಸೇವೆಗೆ ಮತ್ತೆ ವಾಪಸ್ ಆಗಿದ್ದಾರೆ. ಯಾಕಂದ್ರೆ ವಿಧಾನಸಭೆ ಅಧಿವೇಶನ ನಡೆಸಿರೋ ಕಾರಣಕ್ಕೆ ಆ ಅಧಿಕಾರಿ ವಾಪಸ್ ಕಳ್ಸ್ಕೊಂಡಿದ್ದಾರೆ ತಮ್ಮ ಹುದ್ದೆಗೆ ನಿರ್ದೇಶಕ ಸ್ಥಾನಕ್ಕೆ. ಈ ಅಧಿಕಾರಿ ಈಗ ಸರ್ಕಾರಕ್ಕೆ ಸಹಾಯ ಮಾಡಕ್ ನಿಂತಿದೆ ಅಂತಂದ್ರೆ ತಮ್ಮ ಮೇಲಿದ್ದ ಅಕ್ರಮಗಳನ್ನು ತೊಳೆದುಕೊಳ್ಳೋಕ್ಕೋಸ್ಕರ ಈಗ ಇಡಿ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಹೀಗಾಗಿ ತಪ್ಪು ಮಾಡಿದವರೇ ಮತ್ತೊಬ್ಬ ಅಧಿಕಾರಿ ವಿರುದ್ಧ ತನಿಖೆ ನಡೆಸಿದ ಸಂಸ್ಥೆ ವಿರುದ್ಧ ಅವರು ತಪ್ಪು ಮಾಡ್ತಿದ್ದಾರೆ ಅಂತ ಇವರು ಬೊಟ್ಟು ಮಾಡೋಕ್ ಮೊದಲಾಗಿ ತಾವೇ ತಪ್ಪು ಮಾಡಿದ್ದೇವೆ ಇನ್ನೊಬ್ಬ ಅಧಿಕಾರಿ ವಿರುದ್ಧ ನಾವು ಹೇಗೆ ಅದನ್ನ ನಾವು ದೂರ ನಡೆಸಬೇಕು ಅಂತ ಅನ್ನುವಂತ ಒಂದು ಪ್ರಮೇಯ ಎದುರಾಗಿದೆ. ಹೀಗಾಗಿ ಇಡಿ ಮತ್ತು ಸರ್ಕಾರ ನಡುವೆ ನಡೆಸಿರುವಂತಹ ಒಂದು ಪ್ರಕರಣ ಕೊನೆಗೆ ಅಂತಿಮವಾಗಿ ಹೈಕೋರ್ಟ್ ನಲ್ಲಿ ಇದು ಇತ್ಯರ್ಥವಾಗಿದೆ. ಅದಕ್ಕೆ ತಡೆಯನ್ನ ನೀಡಿದ್ದಾರೆ. ಆದ್ರೆ ಕಲ್ಲೇಶ್ ಅವ್ರ ಮೇಲಿನ ಆರೋಪ ಇನ್ನೂ ಸಹ ಮುಕ್ತವಾಗಿಲ್ಲ. ಯಾಕಂದ್ರೆ ಅವರಿಗೆ ಕೊಟ್ಟಿರುವಂತ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಮತ್ತು ಆ ಹಣ ಏನು 5,20,00,000 ಹಣ ಏನಿದೆ ಅದನ್ನು ವಾಪಸ್ ತೆಗೆದುಕೊಳ್ಳುವಂತ ಇರಬಹುದು ಅಥವಾ ಪ್ರಕರಣದಲ್ಲಿ ಅಧಿಕಾರಿ ಸಮರ್ಪಕವಾಗಿ ಮಾಹಿತಿಯನ್ನು ನೀಡುವಲ್ಲಿ ವಿಫಲರಾಗಿರೋದು ಸಹ ಮೇಲ್ನೋಟ ಕಂಡು ಬರ್ತದೆ. ಹೀಗಾಗಿ ಸರ್ಕಾರ ಇಂತಹ ಅಧಿಕಾರಿಗಳನ್ನ ಮುಂದಿಟ್ಕೊಂಡು ಮತ್ತೊಂದು ತನಿಖಾ ಸಂಸ್ಥೆ ವಿರುದ್ಧ ಎದುರಾಗುವುದು ಎಷ್ಟು ಸಮಂಜಸ ಅಂತ ಅನ್ನೋ ವಿಷಯ ಚರ್ಚೆಗೆ ಬರ್ತಾ ಇದೆ. ಸಂಪತ್, ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.